ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲವರು ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂಥದ್ದು ಅರಣ್ಯ ಇಲಾಖೆ ನೇಮಕಾತಿ 2026 ಅಂತಂದರೆ ಅರಣ್ಯ ರಕ್ಷಕ ಅಂದರೆ ಫಾರೆಸ್ಟ್ ಗಾರ್ಡ್ ಮತ್ತು ಫಾರೆಸ್ಟ್ ವಾಚರ್ ನೇಮಕಾತಿ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಯಾಕಂತಂದರೆ ಹೆಚ್ಚಿನ ಅಭ್ಯರ್ಥಿಗಳು ಇದಕ್ಕೂ ಸಹ ವೇಟ್ ಮಾಡ್ತಾ ಇದ್ದಾರೆ. ಈಗ 10th ಡೈರೆಕ್ಟ್ ಮೆರಿಟ್ ಬೇಸ್ ಮೇಲೆ ಸಿಂಗಲ್ ಸ್ಟಾರ್ ಇರುವಂಥ ಜಾಬ್ ಸಿಗಬೇಕು, ಅದು PUC ಆಧಾರದ ಮೇಲೆ ಅಂತಂತಂದರೆ ಅದು ಫಾರೆಸ್ಟ್ ಗಾರ್ಡ್ ಬೆಸ್ಟ್ ಜಾಬ್ಗಳು. ಹೌದಾ, ಮಸ್ತ್ ನಾವು ಫಾರೆಸ್ಟಲ್ಲಿ ಏನು ಮಾಡ್ಬೋದು ಅಂತಂತಂದರೆ ಪ್ರಾಣಿಗಳ ಜೊತೆ ಮತ್ತು ಪರಿಸರದ ಜೊತೆ ಕಾಲ ಕಳೆಯುವಂಥ ಒಂದು ಮತ್ತು ತುಂಬ ಉತ್ತಮವಾದಂತಹ ಒಂದು ಜಾಬ್ ಈ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಆರ್ಟ್ಸ್ ಮಾಡಿದಂಥ ಅಭ್ಯರ್ಥಿಗಳು ಎಂಟರ್ ಆಗಬೇಕಂತಂದರೆ ಒಂದೇ ಒಂದು ಅವಕಾಶ, ಅದು ಫಾರೆಸ್ಟ್ ವಾಚರು ಮತ್ತು ಫಾರೆಸ್ಟ್ ಗಾರ್ಡು. ಅದು ಬಿಟ್ಟು ಬೇರೆ ಯಾವುದೇ ರೀತಿಯಾಗೂ ಸಹ ನಾವು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹೋಗೋಕ್ಕಾಗಲ್ಲ. ಹೌದಾ, ಅದರಲ್ಲಿ ಏನು ಗೊಂದಲಪ್ಪ ಅಂತಂತಂದರೆ, ಪರೀಕ್ಷೆ ಮೂಲಕ ಮಾಡಿದರೆ ಇದಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗ್ತಾ ಇರಲಿಲ್ಲ. ಎಲ್ಲ ಅಭ್ಯರ್ಥಿಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಫಾರೆಸ್ಟು ಡಿಪಾರ್ಟ್ಮೆಂಟ್ಗೂ ಹೋಗ್ಬೇಕೆಂಬ ಒಂದು ಕನಸೇನಿದೆಯೋ ಆರಾಮ್ಸೆ ಎಲ್ಲರೂ ಸಹ ಹೋಗ್ತಿದ್ರು. ಬಟ್ ಇಲ್ಲಿ ಸಹ ಏನಪ್ಪ ಅಂತಂದರೆ ತೊಂದರೆ, ಫಸ್ಟು ಅದಕ್ಕೆ ಎಕ್ಸಾಮ್ ಇರುತ್ತೆ ಫಾರೆಸ್ಟ್ ಗಾರ್ಡಿಗೆ. ಬಟ್ ಫಸ್ಟು ನಾವು ಅದಕ್ಕೆ ಎಂಟರ್ ಆಗಬೇಕು, ಫಸ್ಟ್ ಸ್ಟೆಪ್ಪೇ ಅಂತಂದ್ರೂ ಅದು ಪರ್ಸಂಟೇಜ್ ಮೇಲೆ ಆಯ್ಕೆ. ಹೌದಾ, PUCಯಲ್ಲಿ ನೀವು ಗಳಿಸಿರುವಂಥ ಒಂದು ಅಂಕಗಳ ಆಧಾರದ ಮೇಲೆ ಅವರು ನಿಮಗೆ ಒಂದು ಲೀಸ್ಟನ್ನು ರೆಡಿ ಮಾಡಿ, ಆ ಲೀಸ್ಟಲ್ಲಿ ನೀವು ಆಯ್ಕೆ ಆದರೆ ಮಾತ್ರ, ಏನು 1:20 ಲೀಸ್ಟಲ್ಲಿ ಆಯ್ಕೆ ಆದರೆ ಮಾತ್ರ ನಿಮಗೆ ನೆಕ್ಸ್ಟ್ ಪ್ರೋಸೆಸ್ಗೆ ಏನು ಮಾಡ್ತಾರೆ ಅಂತಂತಂದರೆ, ಅಂದರೆ ಎಕ್ಸಾಮ್ಗೆ ನಿಮ್ಮನ್ನು ಕ್ವಾಲಿಫೈ ಮಾಡ್ತಾರೆ. ಹೌದಾ, 1:20 ಮಾಡ್ತಾರೆ. 1:20 ಆದ ನಂತರ ಫಿಸಿಕಲ್ ಆದ ನಂತರ ನಿಮಗೆ ಏನಪ್ಪ ಅಂತಂತಂದರೆ ಎಕ್ಸಾಮ್. ಈ ರೀತಿಯಾಗಿ ಪ್ರೊಸೆಸ್ ಇದೆ. ಬಟ್ ಇಲ್ಲಿ ಏನು ಪ್ರಾಬ್ಲಮ್ಮಪ್ಪ ಅಂತಂತಂದರೆ, ಫಸ್ಟ್ ಪರ್ಸೆಂಟೇಜ್ ಮೇಲೆ ಆಯ್ಕೆ ಮಾಡೋದು. ಇಲ್ಲಿ ಹೆಚ್ಚಿನ ಜನ ಏನಾಗಲ್ಲ ಅಂತಂತಂದರೆ ಆಯ್ಕೆ ಆಗೋದಕ್ಕೆ ಅವಕಾಶ ಇದೆ. ಯಾರು ಹೈಯೆಸ್ಟ್ ಪರ್ಸೆಂಟೇಜ್ ಮಾಡಿರ್ತಾರೋ ಅವರಿಗೆ ಮಾತ್ರ ಈ ಒಂದು ಅವಕಾಶ ಇದೆ ಸ್ನೇಹಿತರೆ. ಹೌದಾ, ಹಾಗಾಗಿ ಈ ಸಾರಿಯೂ ಸಹ ಪರೀಕ್ಷೆ ಇರುತ್ತಾ, ಸಾರಿ ಪರೀಕ್ಷೆ ಮೂಲಕ ಮಾಡ್ತಾರಾ ಅಥವಾ ಮತ್ತೆ ಪರ್ಸೆಂಟೇಜ್ ಆಧಾರ ಮೇಲೆ ನೇಮಕಾತಿ ಮಾಡ್ತಾರಾ ಅಂತ ನೋಡಿದಾಗ, ಇನ್ನು ಫಾರೆಸ್ಟು ವಾಚರ್ಗಳ ವಿಷಯಕ್ಕೆ ಬಂದರೆ ಇದು 10th ಮೇಲೆ ಮಸ್ತ್ ಜಾಬ್. ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಆರಾಮ್ ಸೆಲೆಕ್ಟ್ ಆಗ್ಬೋದು. ಇದಕ್ಕೆ ಯಾವುದೇ ರೀತಿ ಎಕ್ಸಾಮ್ ಸಹ ಇಲ್ಲ. 10th ಪರ್ಸೆಂಟೇಜ್ ಮೇಲೆ 1:10 ತೆಗಿತಾರೆ. ಆನಂತರ ಡೈರೆಕ್ಟಾಗಿ ನೀವೇನು ಮಾಡ್ಬೋದು ಅಂತಂತಂದರೆ ಫಿಸಿಕಲ್ ಕ್ವಾಲಿಫೈ ಆದರೆ ಜಾಬ್. ಬಟ್ ಇದಕ್ಕೂ ಸಹ ಪರ್ಸೆಂಟೇಜು ಹೈಯೆಸ್ಟ್ ಇರಬೇಕು. ಹಾಗಾಗಿ ಇಷ್ಟು ಒಂದು ಏನಪ್ಪ ಅಂತಂದರೆ ಪರ್ಸೆಂಟೇಜ್ ಇರೋ ಕಾರಣಕ್ಕಾಗಿ ಎಷ್ಟೋ ಜನಕ್ಕೆ ಏನಾಗ್ತಾಯಿದೆ ಅಂತಂತಂದರೆ ಪ್ರಾಬ್ಲಮ್ ಆಗ್ತಾಯಿದೆ. ಹೌದಾ, ಆ ಒಂದು ಕಾರಣಕ್ಕಾಗಿ ಈ ಸಾರಿ ಪರೀಕ್ಷೆ ಆಗುತ್ತಾ ಅಥವಾ ಇಲ್ಲ ಅಂತ ನೋಡಿದಾಗ, ಪರೀಕ್ಷೆ ಮಾಡಬೇಕಂತ ಅಂದುಕೊಂಡಿದ್ದಾರೆ. ಬಟ್ ಅದ್ರ ಬಗ್ಗೆ ಇನ್ನೂ ತಿದ್ದುಪಡಿ ಮಾಡಿ ಅಫಿಷಿಯಲ್ ಆದಂಥ ಇನ್ಫಾರ್ಮೇಷನ್ ಬಂದಿಲ್ಲ. ಬಟ್ ಆಲ್ಮೋಸ್ಟ್ ಎಕ್ಸಾಮ್ ಥ್ರೂನೇ ಈಗ ನೆಕ್ಸ್ಟು ಮುಂದೆ ಆಯ್ಕೆ ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ. ಬಟ್ ಅದು ಏನು ಮಾಡ್ತಾರೋ ಎಂಬುದನ್ನು ಕಾದು ನೋಡಬೇಕು. ಬಟ್ ಆ ಸೆಲೆಕ್ಷನ್ ಪ್ರೊಸೆಸ್ ಅಂದರೆ ಈ ಒಂದು ನೇಮಕಾತಿ ಯಾವಾಗ ಬರಬಹುದು ಅಂತ ಅಂದರೆ, ಇದ್ರ ಬಗ್ಗೆ ಅಪ್ಡೇಟು ಒಂದು ಏನು ನೇಮಕಾತಿ ಬಿಟ್ಟ ನಂತರವೇ ಗೊತ್ತಾಗುತ್ತೆ, ನೋಟಿಫಿಕೇಷನ್ ಬಿಟ್ಟ ನಂತರ. ಹೌದಾ, ಅದು ಯಾವಾಗ ಬಿಡ್ಬೋದು ಅಂತ ನೋಡಿದಾಗ, ಈ ಒಂದು ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಒಂದು ಹೇಳೋದಾದರೆ, ಈ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಹೊಸ ನೇಮಕಾತಿ ಬಂದುಬಿಟ್ಟು ಈ ವರ್ಷ ಬರುತ್ತಾ ಅಥವಾ ಬರೋದಿಲ್ಲ ಅಂತ ನೋಡಿದಾಗ ಚಾನ್ಸಸ್ ಇದೆ ಸ್ನೇಹಿತರೆ, ಬರುವಂಥ ಚಾನ್ಸಸ್ ಇದೆ. ಓಕೆ, ಅದು ಈಗ ತಾನೇ ಒಂದು ಫಾರೆಸ್ಟ್ ಗಾರ್ಡ್ ಆಗಿರ್ಬೋದು, ಫಾರೆಸ್ಟ್ ವಾಚರು ಈಗ ಅವರು ಜಾಯ್ನ್ ಆಗಿದ್ದಾರೆ. ಅವರದ್ದಾದ ನಂತರ ನಿಮ್ಮದೊಂದು ಅಂದರೆ ಅವ್ರದ್ದು ಕಂಪ್ಲೀಟ್ ಆಗಿದೆ ಆಲ್ರೆಡಿ. ಆದೇಶ ಪ್ರತಿಯನ್ನು ತೊಗೊಂಡಿದ್ದಾರೆ, ಸೆಲೆಕ್ಟ್ ಆಗಿ ಈಗ ಆಲ್ರೆಡಿ ಅವರು ಏನು ಮಾಡ್ತಾ ಇದ್ದಾರೆ ಅಂತಂತಂದರೆ ಆಲ್ರೆಡಿ ಜಾಯ್ನ್ ಸಹ ಆಗಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮದು ಈ ಒಂದು ವರ್ಷದ ಕೊನೆಯಲ್ಲಿ ಬರುವಂಥ ಚಾನ್ಸಸ್ ಹೆಚ್ಚಿದೆ ಈ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ. ಬಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕರ್ನಾಟಕದಲ್ಲಿ ಮಾತ್ರ ಹೇಳ್ತಾ ಇರೋದು. ಇನ್ನು ಉಳಿದಂತೆ ಬೇರೆ ಬೇರೆ ಸ್ಟೇಟು, ಬೇರೆ ಬೇರೆ ಅಂದರೆ ಸೆಂಟ್ರಲ್ ಲೆವೆಲಲ್ಲಿ ಈಗಾಗಲೇ ಹಲವಾರು ನೋಟಿಫಿಕೇಷನ್ಗಳು ಬಂದಿವೆ. ಅದಕ್ಕೂ ಸಹ ನೀವು ಅಪ್ಲೈನ ಮಾಡಬಹುದು ಇಚ್ಛೆ ಇದ್ದರೆ. ಅದರ ಬಗ್ಗೆಯೂ ಸಹ ವಿಡಿಯೋಗಳನ್ನ ನಾವು ಮಾಡಿದ್ದೀವಿ ಅಂತ ಹೇಳ್ತಾ, ಇದು ಇವತ್ತಿನ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ,
ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.